ಕುಂಭಕರ್ಣ ನಿದ್ದೆ ಮಾಡ್ತಾನೆ. ಅವನ ದೇಹ ತುಂಬಾ ದೈತ್ಯ ಅಂತಾನು ಎಲ್ರಿಗೂ ಗೊತ್ತು. ಆದ್ರೆ ಕುಂಭಕರ್ಣನ ಕೈ ರಾಮ ಕತ್ತರಿಸಿದ್ಯಾಕೆ ಅಂತ ಗೊತ್ತಾ? ಕುಂಭಕರ್ಣನ ಸಾವು ಎಷ್ಟು ಭಯಾನಕವಾಗಿತ್ತು ಅಂತ ಗೊತ್ತಾ? ಈ ವಿಡಿಯೋದಲ್ಲಿ ಕುಂಭಕರ್ಣನ ಜೀವನದ ರಹಸ್ಯ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಹೌದು ವೀಕ್ಷಕರೇ, ಕುಂಭಕರ್ಣ ಈ ಹೆಸರು ಕೇಳದವರು ಯಾರೂ ಇರುವುದಿಲ್ಲ. ಯಾರಾದ್ರೂ ಪ್ರಜ್ಞೆ ಇಲ್ಲದೆ ನಿದ್ದೆ ಮಾಡ್ತಿದ್ರೆ ಏನೋ ಕುಂಭಕರ್ಣನ ಹಾಗೆ ನಿದ್ದೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಯಾರಾದ್ರೂ ಸ್ವಲ್ಪ ಜಾಸ್ತಿ ತಿಂದ್ರು ಕುಂಭಕರ್ಣನ ತಮ್ಮನ ಎಂದು ಗೇಲಿ ಮಾಡ್ತಾರೆ. ಅಂದ್ರೆ ಜಾಸ್ತಿ ತಿಂದ್ರು ಇಲ್ಲ ಜಾಸ್ತಿ ನಿದ್ದೆ ಮಾಡಿದ್ರು ಎಲ್ಲರೂ ಕುಂಭಕರ್ಣನಿಗೆ ಹೋಲಿಸ್ತಾರೆ. ನಿಜಕ್ಕೂ ಈ ಕುಂಭಕರ್ಣ ಅಂದ್ರೆ ಯಾರು? ಅವನು ಕುಂಭಕರ್ಣ ಒಳ್ಳೆಯವನ ಕೆಟ್ಟವನ? ಅವನ ಚರಿತ್ರೆ ಏನು? ಏತಕ್ಕಾಗಿ ದಿನಗಟ್ಟಲೆ ನಿದ್ದೆ ಮಾಡ್ತಿದ್ದ? ಕೊನೆಗೆ ಆತನನ್ನು ಹೇಗೆ ಸಾವನ್ನಪ್ಪಿದನು? ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ. ಆಸಕ್ತಕರವಾಗಿರುತ್ತದೆ. ಅದರಿಂದ ಮೊದಲಿನಿಂದ ತಪ್ಪದೆ ಕೊನೆಯವರೆಗೂ ನೋಡಿ. ಹಾಗೂ ಇಂತಹ ವಿಡಿಯೋಗಳನ್ನು ಮತ್ತಷ್ಟು ನಿಮ್ಮ ಮುಂದೆ ತರಲು ಒಂದು ಲೈಕ್ ಅನ್ನು ಮಾಡಿ. ಇನ್ನು ತಡ ಮಾಡದೆ ವಿಡಿಯೋ ಆರಂಭಿಸೋಣ. ಕುಂಭಕರ್ಣನು 6 ತಿಂಗಳು ನಿದ್ದೆ ಮಾಡಿದರೆ ಒಂದು ದಿನ 1000 ಜನಕ್ಕೆ ಸರಿ ಹೋಗುವಷ್ಟು ಭೋಜನವನ್ನು ಒಬ್ಬನೇ ತಿನ್ನುತ್ತಿದ್ದ ಎಂಬ ವಿಷಯವನ್ನು ರಾಮಾಯಣ ಕಾವ್ಯದ ಕಥೆಗಳಲ್ಲಿ ಕೇಳಿರುತ್ತೇವೆ. ಆದರೆ ಇದರ ಹಿಂದಿನ ಕಾರಣಗಳು ಬಹಳಷ್ಟು ಜನಕ್ಕೆ ತಿಳಿದಿರುವುದಿಲ್ಲ. ನಿಜಕ್ಕೂ ಈ ಕುಂಭಕರ್ಣ ಯಾರು? ಇವನ ಚರಿತ್ರೆ ಏನು? ಯಾತಕ್ಕಾಗಿ ಕುಂಭಕರ್ಣನ ವರ್ತನೆ ಈ ರೀತಿ ಇರುತ್ತದೆ ಎಂಬ ವಿಷಯವನ್ನು ನೋಡಿದರೆ, ಈತನು ರಾವಣನ ತಮ್ಮನಾಗಿದ್ದನು. ಒಬ್ಬ ರಾಕ್ಷಸನು. ಅಷ್ಟೇ ಅಲ್ಲ, ತುಂಬಾ ಬಲಿಷ್ಠನಾಗಿದ್ದನು. ಕುಂಭಕರ್ಣನು ಮಿಶ್ರಮಾಸುಮನು ಹಾಗೂ ಕೈಕಸಿ ದಂಪತಿಗಳಿಗೆ ಅರಸು ಸಂಧ್ಯೆ ಸಮಯದಲ್ಲಿ ಜನಿಸಿದ್ದನು. ಕುಂಭಕರ್ಣನು ಬಲಿಚಕ್ರವರ್ತಿಯ ಮೊಮ್ಮಗಳಾದ ವಜ್ರಜ್ವಲವನ್ನು ಮದುವೆಯಾದನು. ಇವನಿಗೆ 2 ಗಂಡು ಮಕ್ಕಳು. ಮೊದಲಿನ ಮಗನ ಹೆಸರು ಕುಂಭನು, ಎರಡನೇ ಮಗನ ಹೆಸರು ನಿಕುಂಭನು. ಇನ್ನು ಕುಂಭಕರ್ಣನು 600 ಅಡಿ ಎತ್ತರವಿರುವ ತುಂಬಾ ದೊಡ್ಡ ದೇಹ ಉಳ್ಳವನಾಗಿದ್ದನು. ಹಾಗೆಯೇ ಆತನ ಕೈಗಳಲ್ಲಿರುವ ತ್ರಿಶೂಲ 150 ಕೆಜಿ ಭಾರವಿದೆ ಎಂಬುದು ರಾಮಾಯಣದ ಯುದ್ಧಕಾಂಡದಲ್ಲಿ ವಿವರಿಸಲಾಗಿದೆ. ಇನ್ನು ಕುಂಭಕರ್ಣನ ಬಗ್ಗೆ ಹಾಗೂ ಅವನ ನಿದ್ದೆಯ ವಿಚಾರಕ್ಕೆ ಬಂದರೆ ಅನೇಕ ಕಥೆಗಳಿವೆ. ಇದರಲ್ಲಿ 2 ಕಥೆಗಳು ಮಾತ್ರ ನಿಮಗೆ ಪದೇ ಪದೇ ಕೇಳಿಸುತ್ತಾ ಬರುತ್ತದೆ. ಅದೇನೆಂದು ನಿಮಗೂ ಕೂಡ ತಿಳಿಸಲು ಇಚ್ಛಿಸುತ್ತೇನೆ. ಕುಂಭಕರ್ಣನಿಗೆ ಸಂಬಂಧಿಸಿದಂತೆ ಮೊದಲ ಕಥೆಯ ವಿಷಯಕ್ಕೆ ಬಂದರೆ, ರಾವಣಾಸುರ ಅನೇಕ ಪೂಜೆಗಳನ್ನು ಮಾಡಿ ಈಶ್ವರನನ್ನು ಪೂಜಿಸಿ ಅನೇಕ ವರಗಳನ್ನು ಒಲಿಸಿಕೊಂಡನು. ಅದನ್ನು ನೋಡಿ ಕುಂಭಕರ್ಣನು ತನ್ನ ಅಣ್ಣನ ಹಾಗೆ ವರಗಳನ್ನು ಹೊಂದಬೇಕು ಎಂದು ಯೋಚಿಸಿದನು. ಬ್ರಹ್ಮದೇವನನ್ನು ಮೆಚ್ಚಿಸಲು ವರಗಳನ್ನು ಪಡೆಯಲು ಘೋರ ತಪಸ್ಸು ಮಾಡಿದನು. ಆದರೆ ಅವನು ಯಾವ ವರ ಪಡೆಯದೆ ಸಾಧಾರಣವಾಗಿ ಇರುವಾಗಲೇ ಇವನನ್ನು ಯಾರೂ ಸೋಲಿಸಲು ಆಗುತ್ತಿರಲಿಲ್ಲ. ಈಗ ಬ್ರಹ್ಮದೇವನಿಂದ ವರವನ್ನು ಪಡೆದರೆ ಅವನಿಗೆ ಇರುವ ಬಲದಿಂದ ಯಾವ ರೀತಿಯ ಅನಾಹುತಗಳು ನಡೆಯುವುದು ಎಂದು ಭಯಪಟ್ಟು ದೇವತೆಗಳು ಬ್ರಹ್ಮದೇವರ ಹತ್ತಿರ ಹೋಗಿ ಆತನ ವರವನ್ನು ನೀಡಬಾರದೆಂದು ಬೇಡಿಕೊಂಡರು. ಆದರೆ ಬ್ರಹ್ಮ ತನ್ನ ಭಕ್ತರನ್ನು ಯಾವ ವರ ಬೇಡಿದರೂ ಕೊಡುತ್ತೇನೆ. ಆದರೆ ಕುಂಭಕರ್ಣನು ವರ ಬೇಡುವಾಗ ಅವನ ಬಾಯಿಯನ್ನು ನಿಯಂತ್ರಿಸಲು ಮಾತ್ರ ದೇವತೆಗಳು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಆಗ ಸರಸ್ವತಿ ದೇವಿಯು ಒಂದು ಉಪಾಯವನ್ನು ಯೋಚಿಸಿ ಬ್ರಹ್ಮ ಕುಂಭಕರ್ಣನ ಮುಂದೆ ಪ್ರತ್ಯಕ್ಷವಾಗುವಾಗ ಕುಂಭಕರ್ಣನು ವರ ಬೇಡುವ ಸಮಯದಲ್ಲಿ ಆತನ ನಾಲಿಗೆಯನ್ನು 6 ತಿಂಗಳ ಕಾಲ ನಿದ್ರೆ ಹಾಗೂ 1 ದಿನದ ಭೋಜನವು ಬೇಕೆಂದು ಬೇಡುವ ಹಾಗೆ ಅವನ ನಾಲಿಗೆಯನ್ನು ನಿಯಂತ್ರಿಸಿದಳು. ಆದ್ದರಿಂದ ಅಂದಿನವರೆಗೂ ಈ ವರದ ಕಾರಣದಿಂದ ಕುಂಭಕರ್ಣನ ಹಾಗೆ ಮಾರ್ಪಟ್ಟಿದ್ದಾನೆಂದು ಹೇಳುತ್ತಾರೆ. ಇನ್ನು 2ನೇ ಕತೆ ಪ್ರಕಾರ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದಲ್ಲಿ ಸೀತಾದೇವಿಯನ್ನು ರಾವಣಾಸುರ ಅಪಹರಿಸಿದಾಗ ರಾಮನು ಸೀತಾಮಾತೆಯನ್ನು ಕರೆದುಕೊಂಡು ಬರಲು ರಾಮನು ಲಂಕೆಗೆ ತೆರಳಿದ್ದನು. ಹಾಗೆ ಲಂಕೆಗೆ ಬಂದ ರಾಮನ ಎದುರು ರಾವಣನ ಮತ್ತೊಂದು ಸಹೋದರನಾದ ವಿಭೀಷಣನು ತನ್ನ ಅಣ್ಣ ರಾವಣನ ಬಗ್ಗೆ, ಅವನ ಬಲದ ಬಗ್ಗೆ ರಾಮನಿಗೆ ವಿವರಿಸುತ್ತಾನೆ. ಆ ಸಮಯದಲ್ಲಿ ತನ್ನ ಮತ್ತೊಬ್ಬ ಸೋದರ ರಾಕ್ಷಸನಾದ ಕುಂಭಕರ್ಣನ ಬಗ್ಗೆಯೂ ಸಹ ಸ್ವಲ್ಪ ವಿಷಯಗಳನ್ನು ವಿವರಿಸಿದನು. ಅದೇನೆಂದರೆ, ಪ್ರಪಂಚದಲ್ಲಿ ಕುಂಭಕರ್ಣನಂತಹ ಭಾರಿ ಮನುಷ್ಯ ಮತ್ತೊಬ್ಬವಿಲ್ಲವೆಂದು ಹೇಳುತ್ತಾನೆ. ತ್ರಿಶೂಲ ಹಿಡಿದು ಬಂದರೆ ಸ್ಥಳದಲ್ಲಿ ಮೃತ್ಯುವನ್ನು ನೋಡುತ್ತಾನೆ ಎಂದು, ಹಾಗೂ ಅವನು ಹುಟ್ಟುತ್ತಲೇ ಹಸುವಿನಿಂದ ಮನುಷ್ಯರನ್ನು ಹಾಗೂ ಜಂತುಗಳನ್ನು ತಿಂದಿದ್ದಾನೆ ಎಂದು ಆತನಿಗೆ ಹೇಳಿದ್ದಾನೆ. ಆತನಿಂದ ಕಾಪಾಡಲು ಎಲ್ಲರೂ ಬೇಡಿಕೊಳ್ಳುತ್ತಿದ್ದರು ಎಂದು ರಾಮನಿಗೆ ತಿಳಿಸಿದನು. ಹಾಗೆಯೇ ಒಂದು ಸಲ ಇಂದ್ರನು ಕುಂಭಕರ್ಣನ ಜೊತೆ ಪೈಪೋಟಿಗೆ ಇಳಿದು ಇಂದ್ರನು ತನ್ನ ವಜ್ರಾಯುಧದಿಂದ ಕುಂಭಕರ್ಣನನ್ನು ಹೊಡೆದನಂತೆ. ಆಗ ಕುಂಭಕರ್ಣನಿಗೆ ಕೋಪ ಬಂದು ಐರಾವತ ಅಂದರೆ ಇಂದ್ರನ ವಾಹನದ ಆನೆಯ ದಂತವನ್ನು ಮುರಿದು ಅದರಿಂದ ಇಂದ್ರನನ್ನು ಹೊಡೆದು ಓಡಿಸಿದನಂತೆ. ಏನು ಮಾಡುವುದೆಂದು ತೋಚದೆ ಇಂದ್ರನು ಬ್ರಹ್ಮನ ಹತ್ತಿರ ಹೋದನಂತೆ. ಕುಂಭಕರ್ಣನು ಮಾಡುತ್ತಿರುವ ಕೆಲಸಗಳ ಬಗ್ಗೆ ಬ್ರಹ್ಮನ ಹತ್ತಿರ ಹೇಳಿದನು. ಆಗ ಬ್ರಹ್ಮದೇವರಿಗೆ ತುಂಬಾ ಕೋಪ ಬಂದಿತು.
ಆಗ ಆ ಕ್ಷಣದಿಂದ ಕುಂಭಕರ್ಣನು ಜೀವವಿಲ್ಲದಂತೆ ನಿದ್ರೆ ಹೋಗುತ್ತಾನೆ ಎಂದು ಶಾಪ ನೀಡುತ್ತಾರೆ. ಆ ನಂತರ ಆ ಶಾಪದ ಬಗ್ಗೆ ತಿಳಿದುಕೊಂಡ ರಾವಣನು ತನ್ನ ತಮ್ಮನ ಕುರಿತು ಬ್ರಹ್ಮನಲ್ಲಿ ಶಾಪ ವಿಮೋಚನೆ ಮಾಡಲು ಕೇಳಿದರಂತೆ. ಆಗ ಬ್ರಹ್ಮ, ನಿನ್ನ ಸಹೋದರನು ಇನ್ನು ಮುಂದೆ 6 ತಿಂಗಳು ನಿದ್ರಾವಸ್ಥೆಯಲ್ಲಿರುತ್ತಾನೆ, ಒಂದು ದಿನ ಮಾತ್ರ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಾನೆ, ಪುನಃ 6 ತಿಂಗಳು ನಿದ್ರಾವಸ್ಥೆಗೆ ಜಾರುತ್ತಾನೆ ಎಂದು ಶಾಪ ವಿಮೋಚನೆಯನ್ನು ಮಾಡುತ್ತಾರೆ. ಆತನ ನಿದ್ರೆಗೆ ಭಂಗ ಬಂದಾಗ ಎಚ್ಚರಗೊಂಡ ಅವನು ಬಹಳ ಬಲಹೀನನಾಗುತ್ತಾನೆ. ಆ ಸಮಯದಲ್ಲಿ ಅವನನ್ನು ಸಾಯಿಸಬಹುದೆಂದು ಬ್ರಹ್ಮ ಹೇಳಿದ್ದರಂತೆ. ಹೀಗೆ ಕುಂಭಕರ್ಣನ ಬಗ್ಗೆ ರಾಮನಿಗೆ ವಿಭೀಷಣನು ವಿವರಿಸಿದಾಗ ರಾಮಾಯಣದ ಯುದ್ಧ ಪ್ರಾರಂಭವಾಯಿತು. ಇನ್ನು ಯುದ್ಧ ಪ್ರಾರಂಭವಾದ ಸ್ವಲ್ಪ ದಿನಗಳ ನಂತರ ಸ್ವಯಂ ರಾವಣನು ಯುದ್ಧದ ಸ್ಥಳಕ್ಕೆ ಬಂದಾಗ ಆ ದಿನ ರಾಮನ ಕೈಯಿಂದ ರಾವಣನಿಗೆ ಮುಖಭಂಗವಾಯಿತು. ಇನ್ನು ಲಾಭವಿಲ್ಲವೆಂದು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸೋದರನಾದ ಕುಂಭಕರ್ಣನನ್ನು ಎಚ್ಚರಗೊಳಿಸಲು ತನ್ನ ಸೈನಿಕರಿಗೆ ತಿಳಿಸಿದನು. ಆಗ ಅವರೆಲ್ಲರೂ ಕುಂಭಕರ್ಣನನ್ನು ಎಚ್ಚರಿಸಲು ಅವನಿದ್ದ ಭವನಕ್ಕೆ ತೆರಳಿದರು. ಕುಂಭಕರ್ಣನು ನಿದ್ದೆಯಲ್ಲಿ ತೆಗೆಯುತ್ತಿದ್ದ ಗೊರಕೆಗೆ ಅವರ ಕಿವಿಗಳಿಗೆ ಘಾಸಿಗೊಂಡವು. ಬಾಯಿ ತುಂಬ ಬಿಟ್ಟ ಗಾಳಿಗೆ ಸೈನಿಕರು ಗಾಳಿಗೆ ಎಗುರಿ ಬಿದ್ದರು. ರಾಮ ರಾವಣರ ಯುದ್ಧದಲ್ಲಿ ಕುಂಭಕರ್ಣನನ್ನು ಎಚ್ಚರಗೊಳಿಸಲು ತುಂಬಾ ಕಷ್ಟವಾಯಿತಂತೆ. ಇದರಿಂದ ಸೈನಿಕರು ಮೇಳ ತಾಳಗಳಿಂದ ತಮಟೆಗಳಿಂದ ತನ್ನ ಕಿವಿಗಳ ಹತ್ತಿರ ಬಾರಿಸಿದರು, ಮೂಗಿಗೆ ಕಂಬಿಗಳನ್ನು ಹಾಕಿ ಚುಚ್ಚಿದರು. 4 ಸೈನಿಕರು ಸೇರಿ ಕಣ್ಣು ರೆಪ್ಪೆಗಳನ್ನು ತೆರೆದರು, ಕಿವಿಯ ಹತ್ತಿರ ಆನೆಗಳಿಂದ ಕೂಗಿಸಿದರು. ಕುಂಭಕರ್ಣನನ್ನು ನಿದ್ದೆಯಿಂದ ಎಚ್ಚರಗೊಳಿಸಲು ದೊಡ್ಡ ಯುದ್ಧ ಮಾಡಿದಂತೆ ಆ ದಿನಗಳು ಎಲ್ಲ ಸೈನಿಕರು ಆಯಾಸಗೊಂಡರು. ಅಂತೂ ಇಂತೂ ಕುಂಭಕರ್ಣನು ನಿದ್ದೆಯ ಅವಸ್ಥೆಯಿಂದ ಎಚ್ಚರಗೊಂಡನು. ಎದ್ದ ತಕ್ಷಣವೇ ಹಸಿವು ಎಂದು ಕೂಗಿದನಂತೆ. 1000 ಜನ ತಿನ್ನುವ ಭೋಜನವನ್ನು ಒಬ್ಬನೇ ತಿಂದನಂತೆ. ಇನ್ನು ಎದ್ದಾಗ ಸೈನಿಕರ ಮಾತು ಕುಂಭಕರ್ಣನು ಕೇಳದೆ ಇದ್ದದ್ದಕ್ಕೆ ರಾವಣನು ಸ್ವಯಂ ಬಂದು ರಾಮನ ಮೇಲೆ ಕುಂಭಕರ್ಣನನ್ನು ಯುದ್ಧಕ್ಕೆ ಕಳಿಸಿದನಂತೆ. ಕುಂಭಕರ್ಣನು ಎಷ್ಟು ಬಲಿಷ್ಠನೋ ನಿದ್ರೆಯ ಮಧ್ಯೆ ಎಚ್ಚರಗೊಂಡಿದ್ದರಿಂದ ಅಷ್ಟು ಬಲಹೀನನಾಗಿದ್ದನು. ಆದರೂ ಕೂಡ ರಾಮನ ವಾನರ ಸೈನ್ಯ ಕುಂಭಕರ್ಣನನ್ನು ನಿಯಂತ್ರಿಸಲು ಆಗಲಿಲ್ಲ. ಇದರಿಂದ ಇನ್ನೇನು ಲಾಭವಿಲ್ಲವೆಂದು ರಾಮನು ವಾಯುವ್ಯಾಸದಿಂದ ಕುಂಭಕರ್ಣನ ಒಂದು ಕೈಯನ್ನು ಕತ್ತರಿಸಿ ಐಂದ್ರಾಷ್ಟ್ರದಿಂದ ಮತ್ತೊಂದು ಕೈಯನ್ನು ಕತ್ತರಿಸಿದನು. ಮತ್ತೆರಡು ಭಾಗಗಳಾಗಿ ಕಾಲುಗಳನ್ನು ಮುರಿದು ಹಾಕಿದನು. ಕೈ ಕಾಲುಗಳು ಮುರಿದ ನಂತರವೂ ಕುಂಭಕರ್ಣನು ದಾಳಿ ಮಾಡಿಕೊಂಡು ಮುಂದಕ್ಕೆ ಬರುತ್ತಿದ್ದನು. ಆಗ ರಾಮನು ಇಂದ್ರಾಸ್ತ್ರದಿಂದ ಕುಂಭಕರ್ಣನನ್ನು ಕೊಂದು ಹಾಕಿದನು. ಕುಂಭಕರ್ಣನ ಪ್ರಾಣ ಕಳೆದುಕೊಂಡು ಕೆಳಗೆ ಬಿದ್ದಾಗ ಅವನ ದೊಡ್ಡ ಶರೀರವು ಕೆಳಗೆ ಅನೇಕ ವಾನರರು ರಾಕ್ಷಸರು ಸತ್ತು ಹೋದರಂತೆ. ಕುಂಭಕರ್ಣನು ರಾವಣ ಕಾಷ್ಟ ಯುದ್ಧದಲ್ಲಿ ರಾಮನ ಲಕ್ಷ್ಮಣನನ್ನು ಸೋಲಿಸದೆ ಸತ್ತು ಹೋದನು. ಹೀಗೆ ಕುಂಭಕರ್ಣನ ಕುರಿತು ಅನೇಕ ಕಥೆಗಳು ಇವೆ. ರಾಮಾಯಣದಲ್ಲಿರುವ ಕುಂಭಕರ್ಣನ ಪಾತ್ರದ ಕುರಿತು ಇಂದಿಗೂ ಕೂಡ ಎಲ್ಲರಿಗೂ ತಿಳಿದಿರುತ್ತದೆ. ಇದಕ್ಕೆ ಕಾರಣ ಆತನ ಅತಿಯಾದ ನಿದ್ರೆ. ಅದಕ್ಕೆ ಯಾರಾದರೂ ಹೆಚ್ಚಿನ ಕಾಲದವರೆಗೆ ನಿದ್ರೆ ಮಾಡಿದರೆ ಕುಂಭಕರ್ಣನ ಹಾಗೆ ನಿದ್ದೆ ಮಾಡುತ್ತಿರುವೆ ಎಂದು ಟೀಕಿಸುತ್ತಾರೆ. ಇಷ್ಟಕ್ಕೂ ಕುಂಭಕರ್ಣನ ಒಳ್ಳೆಯವನ ಅಥವಾ ಕೆಟ್ಟವನ ಎಂಬ ವಿಷಯಕ್ಕೆ ಬಂದರೆ ಇವರಿಬ್ಬರು ರಾಕ್ಷಸರು, ಜಂತುಗಳು ಅಥವಾ ಮನುಷ್ಯರು ಎಂಬ ವ್ಯತ್ಯಾಸವಿಲ್ಲ. ಹಸಿದಾಗ ಎಲ್ಲರನ್ನೂ ತಿಂದು ಹಾಕುತ್ತಿದ್ದನು, ಕೋಪ ಬಂದರೆ ಎಲ್ಲರನ್ನೂ ಸಾಯಿಸುತ್ತಿದ್ದನು. ದೇವತೆಗಳೇ ಕುಂಭಕರ್ಣನನ್ನು ನೋಡಿ ಭಯಪಡುತ್ತಿದ್ದಾರೆಂದರೆ ಈ ರಾಕ್ಷಸನು ಎಷ್ಟು ಕ್ರೂರ ಎಂದು ಅರ್ಥವಾಗುತ್ತದೆ. ಇದೇ ಫ್ರೆಂಡ್ಸ್ ಕುಂಭಕರ್ಣನ ಚರಿತ್ರೆ. ಈ ವಿಡಿಯೋದ ಮೂಲಕ ಸ್ವಲ್ಪವಾದರೂ ವಿಷಯವನ್ನು ತಿಳಿದುಕೊಂಡಿದ್ದೀರಿ ಎಂದು ಭಾವಿಸುತ್ತಾ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಅನ್ನು ಮಾಡಿ. ಇಂತಹ ಮತ್ತಷ್ಟು ವಿಷಯಗಳು ಬರಲಿವೆ, ಅವುಗಳನ್ನು ನೀವು ಕೇಳಲು ತಪ್ಪದೆ ನಮ್ಮ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ ನಿಮಗೊಂದು ಪ್ರಶ್ನೆ, ರಾಮಾಯಣದಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು? ಯಾರ ಬಗ್ಗೆ ತಿಳಿಯಬೇಕೆಂದು ಇಚ್ಛಿಸುತ್ತೀರಿ ಎಂಬುದನ್ನು ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ನಮ್ಮ ಚಿಕ್ಕ ಮನವಿ. ಹಾಗೂ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಒಂದು ಚಿಕ್ಕ ಮನವಿ, ಈಗ ನಮ್ಮ ಸೆಕೆಂಡ್ ಚಾನಲ್ ಸಹ ಲಾಂಚ್ ಮಾಡಲಾಗಿದೆ. ಅದರಲ್ಲೂ ಕೂಡ ವಿವಿಧವಾದ ಕಂಟೆಂಟ್ಗಳು ಪೋಸ್ಟ್ ಮಾಡಲಾಗಿದೆ. ಈ ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಡಲಾಗಿದೆ, ಒಂದು ಬಾರಿ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಮನವಿ, ನಮ್ಮ ಚಾನಲ್ ಮೂಲಕ ಗಿವ್ ಅವೇ ಕೊಡಲಾಗುತ್ತಿದೆ ಎಂದು ಕೆಲವರು ಮೆಸೇಜ್ ಮಾಡುತ್ತಿದ್ದಾರೆ. ಅದಕ್ಕೆ ದಯವಿಟ್ಟು ಯಾರು ಸಹ ಮೋಸ ಹೋಗಬೇಡಿ, ಇದೊಂದು ಫೇಕ್ ನ್ಯೂಸ್ ಆಗಿದೆ.